50-50 ಶೇರಿಂಗ್ ಹೇಳ್ರಿ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಹೇಳ್ಬಿಟ್ಟು 50-50 ಶೇರಿಂಗ್ ಹಾಕಿ ರಾಜ್ಯ ಕೇಂದ್ರ ಎರಡು ಒಕ್ಕೂಟದಲ್ಲಿ ನಡೆಸಲಿ ಬಿಡ್ರಿ. ಈ ದೇಶದ ಒಕ್ಕೂಟ ರೈತರು ಬದುಕಲಿ ಬಿಡ್ರಿ. ನಿಜವಾಗ್ಲು ಎಷ್ಟು ಕಷ್ಟಪಡ್ತಾ ಇದಾರೆ ಗೊತ್ತಾ ಕಾನ್ವೆಂಟ್ ಕಲ್ಸಕ್ಕೆ. ತಿಂಗಳು ಬತ್ತು ಅಂದ್ರೆ ಕಣ್ಣೀರ್ ಹಾಕ್ತಾ ಇದಾರ್ರಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕ್ರಿ. ಆ ಬಸ್ಸಿನ ವ್ಯಾನಿನ ದುಡ್ಡು, ಆ ವ್ಯಾನಿಗೆ ಕೊಡೋ ದುಡ್ಡು ಚೆನ್ನಾಗಿದೆ. ಶಾಲೆ ಮಾಡ್ರಿ ಸರ್ಕಾರಿ ನಾನು ಹೇಳಿದ್ದು ವಿಶೇಷವಾದಂತ ಅನುದಾನವಲ್ಲ. ಗೌಡ ನೀವು ಹೇಳೋದು ಸರಿ ಇದೆ ಮಾನ್ಯ ಅಧ್ಯಕ್ಷರೇ. ಏನೂ ಇಲ್ಲ, ಬಹಳ ಇಲ್ಲ. ನಾವೆಲ್ಲ ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀವು ಬಿಲ್ಡಿಂಗ್ ಕೊಡಬೇಡಿ, ಮೇಸ್ಟರ್ನ್ ಕೊಡಬೇಡಿ, ಇಂಗ್ಲಿಷ್ ಮೀಡಿಯಂಗೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ದೀವಿ. ಇನ್ನೂ ಕೊಡ್ಲಿಲ್ಲ. ಕೊಡಬೇಕು. ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ ಅನ್ನಕ್ಕೂ ಹಾಕಲ್ಲ. ಅದು ಏನು ಇಂಗ್ಲಿಷ್ ಅಲ್ಲಿ ಓದಿದ್ರೆ ಫಾರಿನ್ ಅಲ್ಲಿ ಕೆಲಸ ಕೊಡ್ತಾರೆ ಅನ್ನೋದು ಬಂದ್ಬಿಡುತ್ತೆ. ಇನ್ನೇನು ನಾವಂತೂ ಬಂಡವಾಳ ಹಾಕಿ ಕೆಲಸ ಕೊಡ್ಲಿಲ್ಲ, ಕೊಡಕ್ ಆಗ್ತಾ ಇಲ್ಲ. ನಮ್ ಕೈಲಿ ಎಲ್ಲ ನಮ್ದಲ್ಲಿ. ಇಲ್ಲಿ ನೋಡ್ರಿ, ಒಂದೇ ಉದಾಹರಣೆ 5,600 ಜನ ಡಾಕ್ಟರ್ನ ವರ್ಷಕ್ಕೆ ಓದಿ ಹೊರಗಡೆ ಬರ್ತಾರೆ, MBBS ಕಂಪ್ಲೀಟ್ ಮಾಡ್ಕೊಂಡು. ಆದ್ರೆ ಇವತ್ತು ನನ್ನ ಕ್ಷೇತ್ರದಲ್ಲಿ 6 ಕಡೆ ಡಾಕ್ಟರ್ ಇಲ್ಲ. ಎಲ್ಲಿ ಹೋಗ್ಯಾರ ಅಂದ್ರೆ ಎಲ್ಲ ಕ್ಯಾಂಪ್ ಸೆಲೆಕ್ಷನ್, ಅಲ್ಲೇ ಬಂದು ಕರ್ಕೊಂಡು ಹೋಗ್ರು, ಪ್ಲೇಟ್ ಎತ್ತಿಸ್ಕೊಂಡು ಅಂತಾರೆ. ಏನ್ ಮಾಡ್ಬೇಕು ನಾವು? ಅದರಿಂದ ದಯವಿಟ್ಟು ಈ ಕೆಲಸನ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಇದನ್ನು ಕಳೆದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಅರಸಿನಮಕ್ಕಿ ಅನ್ನುವಂತ ಒಂದು ಗ್ರಾಮ ಪಂಚಾಯತ್ ಅನ್ನು ಸೆಲೆಕ್ಟ್ ಮಾಡಿ ಸುಮಾರು 15 ಸರ್ಕಾರಿ ಶಾಲೆಗಳನ್ನು ಒಟ್ಟು ಸೇರಿಸಿ ಒಂದು ಶಾಲೆಯನ್ನಾಗಿ ಮಾಡಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಳೆದ ಅವಧಿಯಲ್ಲಿ ನಾನೊಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೆ, ಅದು ಮಾದರಿಯಾಗಿ ರಾಜ್ಯದಲ್ಲಿ ಮಾಡುವ ಅಂತೇಳಿ. ಅವತ್ತಿನ ಸರ್ಕಾರ ಅದಕ್ಕೆ 25 ಕೋಟಿ ರೂಪಾಯಿ ಗ್ರಾಂಟ್ ಅನ್ನು ಸಹ ಕೊಟ್ಟು ಇದನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಶಿವಲಿಂಗೇಗೌಡರು ಅದನ್ನು ಈ ಸರ್ಕಾರ ಬಂದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿತ್ತು. ಬಹುಶಃ ಅದನ್ನು ಮತ್ತೆ ಮಾಡಿಸಿ ಅದು ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಒಂದು ಮಾಡಿ ನೀವೇನು ಹೇಳಿದಿರಿ ಅದು ಅದೇ ರೀತಿಯಾಗಿ ಅಭಿಪ್ರಾಯ. ಅದನ್ನ ನಮ್ಮ ಅಭಿಪ್ರಾಯ ಸರಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಶುಭ ಸೂಚನೆ ಅದನ್ನ ಒಂದೇ ಕೇಂದ್ರ ರಾಜ್ಯ ಒಕ್ಕೂಟ ವ್ಯವಸ್ಥೆನಲ್ಲಿ ನಡೆಸಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಧ್ಯಕ್ಷರೇ, ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು.